ಥ್ಯಾಂಕ್ ಯು. ಹೆಗ್ಡೆ ನಗರದ ಚುಕ್ಕನಹಳ್ಳಿಯಲ್ಲಿರುವಂತಹ ಗ್ಯಾರೇಜ್ ಒಂದರಲ್ಲಿ ಮುಂಜಾನೆ ಹೊತ್ತಿಗೆ ಬೆಂಕಿ ಅನಾಹುತ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಗ್ಯಾರೇಜ್ ಏನಿದೆ ಕಳೆದ 6 ವರ್ಷಗಳಿಂದ ಇಲ್ಲಿ ಒಂದಿಷ್ಟು ವಾಹನಗಳು ಬರುವಂತದ್ದು. ಅಲ್ಲಿಗೆ ಅವುಗಳಿಗೆ ವೈರಿಂಗ್ ಆಗಿರಬಹುದು, ಅದರ ಜೊತೆಗೆ ಟಿಂಕರಿಂಗ್ ಪೇಂಟಿಂಗ್ ಗಳಾಗಿರಬಹುದು, ಈ ರೀತಿಯಾದಂತಹ ಕೆಲಸಗಳನ್ನ ವಿವಿಧ ವಾಹನಗಳಿಗೆ ವಿವಿಧ ರೀತಿಯಾದಂತಹ ಕೆಲಸಗಳನ್ನ ಮಾಡುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಈ ಒಂದು ಗ್ಯಾರೇಜ್ ನಲ್ಲಿ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಕಾರುಗಳಾಗಿರ್ಬೋದು, ಆಟೋ ರಿಕ್ಷಾಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಗ್ಯಾರೇಜಿಗೆ ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳಿಕ್ಕೆ ಬರ್ತಾ ಇದ್ರು. ಕಳೆದ 6 ವರ್ಷಗಳಿಂದ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದೆ ಇಲ್ಲಿ ಬರುವಂತಹ ಗ್ರಾಹಕರೇನಿದ್ರೆ ಅವರಿಗೆ ಸೇವೆಯನ್ನು ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು. ಆದ್ರೆ ನಿನ್ನೆ ಏನು ಬಂದು ಎಲ್ಲ ಕೆಲಸಗಳನ್ನ ಮುಗಿಸಿ ಗ್ಯಾರೇಜ್ ಅನ್ನ ಕ್ಲೋಸ್ ಮಾಡಿ ಹೋದ ಬಳಿಕವಾಗಿ ಸುಮಾರು 4 ಗಂಟೆಯ ಸುಮಾರಿಗೆ ಮುಂಜಾನೆ ಹೊತ್ತಿಗೆ ಬೆಂಕಿಗೆ ಒಂದಿಷ್ಟು ಕಾರುಗಳು ಆಹುತಿಯಾಗಿರುವಂತದ್ದು. ಒಂದು ಭಾಗದಲ್ಲಿ ಒಳಭಾಗದಲ್ಲಿ ರಿಪೇರಿ ಆಗ್ತಾ ಇದ್ದಂತದ್ದು, ಮತ್ತೆ ಬಂದು ರಿಪೇರಿ ಮುಗಿಸಿ ನಿಂತಿದ್ದಂತಹ ಕಾರುಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಕಾರುಗಳೇನು ಕಾಣಿಸ್ತಾ ಇದೆ, ಈ ಒಂದು ಕಾರುಗಳು ದುಬಾರಿ ಕಾರುಗಳು, 1 ಕೋಟಿ ಬೆಲೆ ಬಾಳುವಂತಹ ಕಾರುಗಳೇನಿದೆ ಅವುಗಳು ಬೆಂಕಿಗೆ ಆಹುತಿಯಾಗಿರುವಂತದ್ದು. ಸದ್ಯ ಈ ಒಂದು ಗ್ಯಾರೇಜ್ ನ ಮಾಲೀಕರೇನಿದ್ದಾರೆ, ಈ ಮಾಲೀಕರು ಇಲ್ಲಿನ ಸ್ಥಳೀಯರಿಗೆ ಇದರ ಬಗ್ಗೆ ಒಂದಿಷ್ಟು ಮಾಲೀಕರು ಏನಿದ್ದಾರೆ ಆ ಮಾಲೀಕರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಯಾರು ವಾಹನಗಳನ್ನ ಬಿಟ್ಟು ಹೋಗಿದ್ರು ಅವರನ್ನ ಕೂಡ ಸಂಪರ್ಕಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಆಗಿರುವಂತಹ ಘಟನೆ ಏನಿದೆ ಆ ಒಂದು ಘಟನೆಯನ್ನ ವಿವರಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ದುಬಾರಿ ಕಾರುಗಳು ಸುಟ್ಟು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ತೋರಿಸ್ತಾ ಹೋಗ್ತೀವಿ, ಪ್ರಮುಖವಾಗಿ ಆಟೋ ರಿಕ್ಷಾಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಟೋ ಚಾಲಕರು ಎಫ್ಸಿಗೆ ಆಗುವಂತಹ ಸಂದರ್ಭದಲ್ಲಿ ಎಫ್ಸಿ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ತಮ್ಮ ವಾಹನವನ್ನ ಎಫ್ಸಿಗೆ ಬಿಡೋದಕ್ಕೆ ಅಂತ ಹೇಳಿ ವಾಹನವನ್ನ ತಂದು ಅದಕ್ಕೆ ಪೈಂಟರಿಂಗ್ ಮಾಡೋದಾಗಿರ್ಬೋದು, ಟಿಂಕರಿಂಗ್ ಮಾಡೋದಾಗಿರ್ಬೋದು, ಫಿಟ್ನೆಸ್ ಸರ್ಟಿಫಿಕೇಟ್ ಗೋಸ್ಕರವಾಗಿ ಆ ವಾಹನಗಳನ್ನ ರಿಪೇರಿಗೆ ಅಂತ ತರ್ತಾರೆ. ಅಂತಹ ಸಂದರ್ಭದಲ್ಲಿ ತಂದಿದ್ದಂತಹ ವಾಹನಗಳೇನಿದೆ ಅವುಗಳು ಸುಮಾರು 9ಕ್ಕೂ ಹೆಚ್ಚು ಆಟೋಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಒಂದು ಕಡೆಯಲ್ಲಿ ದುಬಾರಿ ಕಾರುಗಳು ಸುಟ್ಟು ಕರಕಲಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಜೀವನವನ್ನೇ ಆಧರಿಸಿಕೊಂಡಿದ್ದಂತಹ ಆಟೋಗಳೇನಿದೆ ಅವುಗಳು ಕೂಡ ಇದೀಗ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಒಂದು ಕಡೆಯಲ್ಲಿ ಇಷ್ಟೆಲ್ಲ ವಾಹನಗಳು ಸುಮಾರು 30ಕ್ಕೂ ಹೆಚ್ಚು ವಾಹನಗಳು ಬೆಂಕಿಗೆ ಆಹುತಿ ಆಗಿರೋದು ಇದೀಗ ಈ ಒಂದು ಗ್ಯಾರೇಜ್ ನ ಮಾಲೀಕರಿಗೆ ಭಯವನ್ನ ಹುಟ್ಟಿಸ್ತಾ ಇದೆ, ಆತಂಕವನ್ನ ಹುಟ್ಟಿಸ್ತಾ ಇದೆ. ಒಂದು ವೇಳೆ ಇದರ ಪರಿಹಾರವನ್ನ ಹೇಗೆ ಕಟ್ಟಿಕೊಡೋದು, ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಸಣ್ಣ ಪುಟ್ಟದಾಗಿ ದುಡಿದುಕೊಂಡು ನಡೆಸ್ತಾ ಇದ್ದಂತಹ ಗ್ಯಾರೇಜ್ ಇದೀಗ ಸಂಪೂರ್ಣವಾಗಿ ಭಗ್ನ ಆಗಿರುವಂತದ್ದು ಇಲ್ಲಿನ ಮಾಲೀಕರ ಕಣ್ಣೀರಿಗೆ ಕಾರಣ ಆಗ್ತಾ ಇರುವಂತದ್ದು. ಮುಂದಿನ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕೊಲೀಗ್. ಓವರ್ ಟು ಯು. ಥ್ಯಾಂಕ್ ಯು. ಹೆಗ್ಡೆ ನಗರದ ಚುಕ್ಕನಹಳ್ಳಿಯಲ್ಲಿರುವಂತಹ ಗ್ಯಾರೇಜ್ ಒಂದರಲ್ಲಿ ಮುಂಜಾನೆ ಹೊತ್ತಿಗೆ ಬೆಂಕಿ ಅನಾಹುತ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಗ್ಯಾರೇಜ್ ಏನಿದೆ ಕಳೆದ 6 ವರ್ಷಗಳಿಂದ ಇಲ್ಲಿ ಒಂದಿಷ್ಟು ವಾಹನಗಳು ಬರುವಂತದ್ದು. ಅಲ್ಲಿಗೆ ಅವುಗಳಿಗೆ ವೈರಿಂಗ್ ಆಗಿರಬಹುದು, ಅದರ ಜೊತೆಗೆ ಟಿಂಕರಿಂಗ್ ಪೇಂಟಿಂಗ್ ಗಳಾಗಿರಬಹುದು, ಈ ರೀತಿಯಾದಂತಹ ಕೆಲಸಗಳನ್ನ ವಿವಿಧ ವಾಹನಗಳಿಗೆ ವಿವಿಧ ರೀತಿಯಾದಂತಹ ಕೆಲಸಗಳನ್ನ ಮಾಡುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಈ ಒಂದು ಗ್ಯಾರೇಜ್ ನಲ್ಲಿ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಕಾರುಗಳಾಗಿರ್ಬೋದು, ಆಟೋ ರಿಕ್ಷಾಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಗ್ಯಾರೇಜಿಗೆ ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳಿಕ್ಕೆ ಬರ್ತಾ ಇದ್ರು. ಕಳೆದ 6 ವರ್ಷಗಳಿಂದ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದೆ ಇಲ್ಲಿ ಬರುವಂತಹ ಗ್ರಾಹಕರೇನಿದ್ರೆ ಅವರಿಗೆ ಸೇವೆಯನ್ನು ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು. ಆದ್ರೆ ನಿನ್ನೆ ಏನು ಬಂದು ಎಲ್ಲ ಕೆಲಸಗಳನ್ನ ಮುಗಿಸಿ ಗ್ಯಾರೇಜ್ ಅನ್ನ ಕ್ಲೋಸ್ ಮಾಡಿ ಹೋದ ಬಳಿಕವಾಗಿ ಸುಮಾರು 4 ಗಂಟೆಯ ಸುಮಾರಿಗೆ ಮುಂಜಾನೆ ಹೊತ್ತಿಗೆ ಬೆಂಕಿಗೆ ಒಂದಿಷ್ಟು ಕಾರುಗಳು ಆಹುತಿಯಾಗಿರುವಂತದ್ದು. ಒಂದು ಭಾಗದಲ್ಲಿ ಒಳಭಾಗದಲ್ಲಿ ರಿಪೇರಿ ಆಗ್ತಾ ಇದ್ದಂತದ್ದು, ಮತ್ತೆ ಬಂದು ರಿಪೇರಿ ಮುಗಿಸಿ ನಿಂತಿದ್ದಂತಹ ಕಾರುಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಕಾರುಗಳೇನು ಕಾಣಿಸ್ತಾ ಇದೆ, ಈ ಒಂದು ಕಾರುಗಳು ದುಬಾರಿ ಕಾರುಗಳು, 1 ಕೋಟಿ ಬೆಲೆ ಬಾಳುವಂತಹ ಕಾರುಗಳೇನಿದೆ ಅವುಗಳು ಬೆಂಕಿಗೆ ಆಹುತಿಯಾಗಿರುವಂತದ್ದು. ಸದ್ಯ ಈ ಒಂದು ಗ್ಯಾರೇಜ್ ನ ಮಾಲೀಕರೇನಿದ್ದಾರೆ ಈ ಮಾಲೀಕರು ಇಲ್ಲಿನ ಸ್ಥಳೀಯರಿಗೆ ಇದರ ಬಗ್ಗೆ ಒಂದಿಷ್ಟು ಮಾಲೀಕರು ಏನಿದ್ದಾರೆ ಆ ಮಾಲೀಕರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಯಾರು ವಾಹನಗಳನ್ನ ಬಿಟ್ಟು ಹೋಗಿದ್ರು ಅವರನ್ನ ಕೂಡ ಸಂಪರ್ಕಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಆಗಿರುವಂತಹ ಘಟನೆ ಏನಿದೆ ಆ ಒಂದು ಘಟನೆಯನ್ನ ವಿವರಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ದುಬಾರಿ ಕಾರುಗಳು ಸುಟ್ಟು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ತೋರಿಸ್ತಾ ಹೋಗ್ತೀವಿ, ಪ್ರಮುಖವಾಗಿ ಆಟೋ ರಿಕ್ಷಾಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಟೋ ಚಾಲಕರು ಎಫ್ಸಿಗೆ ಆಗುವಂತಹ ಸಂದರ್ಭದಲ್ಲಿ ಎಫ್ಸಿ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ತಮ್ಮ ವಾಹನವನ್ನ ಎಫ್ಸಿಗೆ ಬಿಡೋದಕ್ಕೆ ಅಂತ ಹೇಳಿ ವಾಹನವನ್ನ ತಂದು ಅದಕ್ಕೆ ಪೈಂಟರಿಂಗ್ ಮಾಡೋದಾಗಿರ್ಬೋದು, ಟಿಂಕರಿಂಗ್ ಮಾಡೋದಾಗಿರ್ಬೋದು, ಫಿಟ್ನೆಸ್ ಸರ್ಟಿಫಿಕೇಟ್ ಗೋಸ್ಕರವಾಗಿ ಆ ವಾಹನಗಳನ್ನ ರಿಪೇರಿಗೆ ಅಂತ ತರ್ತಾರೆ. ಅಂತಹ ಸಂದರ್ಭದಲ್ಲಿ ತಂದಿದ್ದಂತಹ ವಾಹನಗಳೇನಿದೆ ಅವುಗಳು ಸುಮಾರು 9ಕ್ಕೂ ಹೆಚ್ಚು ಆಟೋಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಒಂದು ಕಡೆಯಲ್ಲಿ ದುಬಾರಿ ಕಾರುಗಳು ಸುಟ್ಟು ಕರಕಲಾಗಿದ್ರೆ,
ನೋಡಿದ್ರೆ ಮತ್ತೊಂದು ಕಡೆಯಲ್ಲೇ ಜೀವನವನ್ನೇ ಆಧರಿಸಿಕೊಂಡಿದ್ದಂತಹ ಆಟೋಗಳೇನಿದೆ ಅವುಗಳು ಕೂಡ ಇದೀಗ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಒಂದು ಕಡೆಯಲ್ಲಿ ಇಷ್ಟೆಲ್ಲ ವಾಹನಗಳು, ಸುಮಾರು 30ಕ್ಕೂ ಹೆಚ್ಚು ವಾಹನಗಳು ಬೆಂಕಿಗೆ ಆಹುತಿ ಆಗಿರೋದು ಇದೀಗ ಈ ಒಂದು ಗ್ಯಾರೇಜ್ ನ ಮಾಲೀಕರಿಗೆ ಭಯವನ್ನ ಹುಟ್ಟಿಸ್ತಾ ಇದೆ, ಆತಂಕವನ್ನ ಹುಟ್ಟಿಸ್ತಾ ಇದೆ. ಒಂದು ವೇಳೆ ಇದರ ಪರಿಹಾರವನ್ನ ಹೇಗೆ ಕಟ್ಟಿಕೊಡೋದು? ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಸಣ್ಣ ಪುಟ್ಟದಾಗಿ ದುಡಿದುಕೊಂಡು ನಡೆಸ್ತಾ ಇದ್ದಂತಹ ಗ್ಯಾರೇಜ್ ಇದೀಗ ಸಂಪೂರ್ಣವಾಗಿ ಭಗ್ನ ಆಗಿರುವಂತದ್ದು ಇಲ್ಲಿನ ಮಾಲೀಕರ ಕಣ್ಣೀರಿಗೆ ಕಾರಣ ಆಗ್ತಾ ಇರುವಂತದ್ದು. ಮುಂದಿನ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕೊಲೀಗ್. ಓವರ್ ಟು ಯು.